Hey guys, welcome back to another vlog. This is Rakshit here. How you doing? ಎಲ್ಲರೂ ಹೇಗಿದ್ದೀರಾ? ಸೊ ನೀವೆಲ್ಲ ನೋಡಿದ ಹಾಗೆ ಕನ್ನಡದಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೌ ಇಟ್ ಗೋಸ್. ಆ್ಯಂಡ್ ಅಫ್ಕೋರ್ಸ್ ಫುಲ್ ಕಂಪ್ಲೀಟಾಗಿ ಕನ್ನಡದಲ್ಲಿ ಮಾಡಲ್ಲ, ಬಿಕಾಸ್ ಆಡಿಯನ್ಸ್ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಬಟ್ ಇಟ್ಸ್ ಓಕೆ. ಸೊ ಲೈಕ್ ಯು ಆಲ್ರೆಡಿ ರೆಡ್ ದ ಟೈಟಲ್. ದ ಫಸ್ಟ್ ಥಿಂಗ್ ನಾನು ನಿಮಗೇನು ತೋರಿಸ್ಬೇಕು ಅಂದ್ಕೊಂಡ್ರೆ, ಇದು ಬಂದು ರೈಡಾದು ಹೈಡ್ರಾಪ್ಯಾಕ್. ಓಕೆ, ಇದನ್ನು ನಾನು ತೊಗೊಂಡು ಒಂದು 15 ದಿನ ಆಗಿದೆ. ಆ್ಯಂಡ್ ನಾನು ಏನೇನು ಅನ್ಬಾಕ್ಸ್ ಮಾಡ್ತೀನಿ ಹೋಗ್ತಾ ಒನ್ ಆಫ್ ದ ಬಿಗ್ಗೆಸ್ಟ್ ರೈಡಿಗೆ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಆನ್ ಅಡ್ವೆಂಚರ್ 390. ತುಂಬ ಅನ್ಬಾಕ್ಸಿಂಗ್ ಕೂಡ ಇದೆ. 2-3 ವೀಡಿಯೋ ಆಗುತ್ತೆ, ಒಂದೇ ವೀಡಿಯೋಲ್ಲಿ ಮುಗ್ಸೋಕ್ಕಾಗಲ್ಲ ಅಫ್ಕೋರ್ಸ್. ಸೊ ಇದು ಬಂದು ಹೈಡ್ರಾಪ್ಯಾಕ್ ರೈಡ್ ಅದು. ಸೊ ನಾನು ಆ್ಯಕ್ಚುಲಿ ಟೆಸ್ಟ್ ಔಟ್ ಮಾಡಿದೆ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ದ ಬೆಸ್ಟ್ ಪಾರ್ಟ್ ಏನಂದರೆ, ಇದು ಹಾಕೊಂಡು ಕೂಡ ನಾನು ಓಡಿಸಿ ನೋಡಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಯೂಶ್ವಲಿ ಬ್ಯಾಕ್ ಪ್ಯಾಕ್ ಹಾಕೊಂಡ್ರೆ ತುಂಬ ಹೆವಿ ಆಗುತ್ತಲ್ಲ, ಒಂದು 200 ಕಿಲೋಮೀಟರ್ಸಲ್ಲಿ ಗೊತ್ತಾಗ್ಬಿಡುತ್ತೆ ತುಂಬ ಹೆವಿ ಆದರೆ. ಅಷ್ಟೊಂದು ಹೆವಿ ಅನಿಸಿಲ್ಲ. ಸೊ ಇದು ಬಂದು ರೈಡಾ ಅದು. ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಸೊ ಇದಕ್ಕೆ ಬಂದು ಎಷ್ಟಾಯ್ತು ಅಂದರೆ 2750 ಅಮೆಝಾನಲ್ಲಿ ತೊಗೊಂಡಿದ್ದು ನಾನು. ಯಾಕೆಂದರೆ ಇಲ್ಲೆಲ್ಲ ಲೋಕಲ್ ಸ್ಟೋರ್ ಹೋಗಿ ಹುಡ್ಕೊಂಡು ತೊಗೊಂಡು ಬರೋಷ್ಟು ತುಂಬ ಕಷ್ಟ ಆಗುತ್ತೆ. ಸೊ ದೆನ್ ಐ ರಿಯಲೈಸ್ಡ್ ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋದು ಅಂತ. ಸೊ ದ ಬೆಸ್ಟ್ ಪಾರ್ಟ್ ಏನಂದರೆ, ಇದರಲ್ಲಿ ಎಷ್ಟು ಜಿಪ್ ಇದೆ ಅಂದರೆ, ಇಲ್ಲೊಂದಿದೆ 1 2 ಇಲ್ಲಿ 3 ಇಲ್ಲಿ 4. ಇದು ಕೂಡ ಜಿಪ್ ಥರನೇ ಕೌಂಟ್ ಆಗುತ್ತೆ. ಟಿಕೆಟ್ ಹೋಲ್ಡರ್ಸ್ ಥರ ಏನಕ್ಕಾರು ಯೂಸ್ ಮಾಡ್ಬೋದು. ಆಮೇಲೆ ನಂತರ ಅಷ್ಟಿದೆ ಜಿಪ್ಸು. ನೀವು ಎಷ್ಟು ಐಟಮ್ ಅಂತ ಇಟ್ಕೊಬೋದು. ಜಾಸ್ತಿ ನನ್ನ ರೆಕಮೆಂಡೇಷನ್ ಲಾಂಗ್ ರೈಡ್ಸ್ ಎಲ್ಲ ಮಾಡ್ಬೇಕಾದ್ರೆ ಜಾಸ್ತಿ ಹೆವಿ ಮಾಡ್ಕೋಬೇಡಿ. ನೋಡಿ ಇಲ್ಲೂ ಇದೆ ಸೈಡಲ್ಲಿ. ತುಂಬ ಥಾಟ್ಫುಲ್ಲಾಗಿ ಆ್ಯಕ್ಚುಲಿ ಬಿಲ್ಡ್ ಮಾಡಿದೆ. ಆ್ಯಂಡ್ ಆಲ್ಸೋ ದ ಬೆಸ್ಟ್ ಪಾರ್ಟ್ ಏನಂದ್ರೆ, ಯು ಆಲ್ಸೋ ಹ್ಯಾವ್ ರಿಫ್ಲೆಕ್ಟರ್ಸ್. ನಿಯಾನ್ ಕಲರ್ ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ, ನಿಯಾನ್ ಮತ್ತು ಆರೆಂಜು. ಸೊ ದಿಸ್ ಆವ್ ಇಟ್ ಲುಕ್ಸ್ ಲೈಕ್. ಆ್ಯಂಡ್ ಹಾಕೊಂಡು ಕೂಡ ಟೆಸ್ಟ್ ಮಾಡಿದ್ದೀನಿ. ಅಷ್ಟೊಂದು ವೆಯ್ಟ್ ಅನಿಸಿಲ್ಲ. ಸುಮ್ಮನೆ ಈಸಿಯಾಗಿ ಬ್ಯಾಕ್ ಪ್ಯಾಕ್ ಥರ ಹಿಂಗೆ ಹಾಕೋಬೋದು. ಆಮೇಲೆ ನಿಮಗಿಲ್ಲಿ 2 ಕ್ಲಿಪ್ ಇರುತ್ತೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸುಮ್ಮನೆ ಟಕ್ ಅಂತ ಹಾಕೋಬೋದು ಅಷ್ಟೇ. ರೇಸ್ ಸೂಟ್ ಮೇಲೆ ಟ್ರೈ ಮಾಡಿಲ್ಲ. ನಾರ್ಮಲ್ ನನ್ನ ಆಲ್ಪೈನ್ ಸ್ಟಾರ್ ಇನ್ನೊಂದು ರೈಡಿಂಗ್ ಗೇರ್ಸ್ ಇದಲ್ಲ, ಟೂರಿಂಗ್ ರೈಡಿಂಗ್ ಗೇರ್ಸ್, ಅದ್ರ ಮೇಲೆ ಟ್ರೈ ಮಾಡಿದ್ದೀನಿ. ಬಟ್ ರೇಸ್ ಸೂಟ್ ಮೇಲೆ ನಂಗೆ ಗೊತ್ತಿರೋ ಕಷ್ಟ ಆಗ್ಬೋದು. ಬಟ್ ನೆವರ್ ದ ಲೆಸ್ ಆದರೆ ಟ್ರೈ ಮಾಡಿ ನೋಡೋಣ. ಸೊ ಇದು ಪ್ರಾಡಕ್ಟ್ ಲಿಂಕ್ ಬಂದು ಅಮೆಝಾನಲ್ಲಿ ಸಿಗುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಇನ್ನೊಂದು, ನಾನು ಆ್ಯಕ್ಚುಲಿ ಕಾರ್ಬೊನಾಡೋ ಬಗ್ಗೆ ತುಂಬ ಹೇಳಿದ್ನಲ್ವ ಪ್ರೀವಿಯಸ್ ಟ್ಯಾಂಕ್ ಬ್ಯಾಗ್ಸಲ್ಲೆಲ್ಲ ಕೂಡ. ಕಾರ್ಬೊನಾಡೋ ಟ್ಯಾಂಕ್ ಬ್ಯಾಗ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಅವ್ರದ್ದು ಹೈಡ್ರಾಪ್ಯಾಕ್ ನಾನು ನೋಡಿದೆ, ತರಿಸ್ದೆ ಕೂಡ. 2 ಸಲ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟು ತುಂಬ ವಾಟರ್ ಲೀಕ್ಸ್ ಇತ್ತು. ಸೊ ಐ ಡೋಂಟ್ ನೋ, ನನಗೆ ಡಿಫೆಕ್ಟ್ ಪ್ರಾಡಕ್ಟ್ ಬಂದಿದೆಯೋ ಗೊತ್ತಿಲ್ಲ. ಬಟ್ ನನ್ನ ರೆಕಮೆಂಡೇಷನ್ ಇದು ಚೆನ್ನಾಗಿದೆ. ಸೊ ದಯವಿಟ್ಟು ಇದನ್ನು ತೊಗೋಬೋದು. ವೈಟರ್ ಅದು ಬರುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ, 3.7 3.7K ಏನೋ ಆಗುತ್ತೆ. ಅದು ಬೇಕಿರೋ ಅದು ಕೂಡ ತೊಗೋಬೋದು ನೀವು. ಸೊ ಇದು ನೋಡ್ರಪ್ಪ ನಿಮ್ಮದು ವೈಟರ್ ಅದು. ಸೊ ಸ್ಟೇ ಟ್ಯೂನ್ಡ್. ಇನ್ನೂ ಅನ್ಬಾಕ್ಸ್ ಮಾಡೋಕ್ಕೆ ಬೇಜಾನ್ ಐಟಮ್ ಇದೆ. ಅಫ್ಕೋರ್ಸ್ ಬಂದಿದ್ದೀವಿ ನೋಡಿ, ಬಿಗ್ಗೆಸ್ಟ್ ಥಿಂಗ್ಸ್ ಸೆನಾಗೆ. ಇದು ಬಂದು ಸೆನಾ 50S ಮಾಡಲ್ಲು. ನನ್ನ ಹತ್ರ ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ನಾನು ಓಪನ್ ಮಾಡಿ ಇಟ್ಟಿದ್ದೆ. ಸೀಲಿಂಗು ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡ್ಕೊ. 50S ಬಂದ್ಬಿಟ್ಟು ಇದು ರೀಸೆಂಟ್ ಎಡಿಷನ್ನು. ಮಾಡಲ್ ಬಂದುಬಿಟ್ಟು ಹ್ಯಾರ್ಮನ್ ಕ್ಯಾಂಡನ್ ಅಂತ. ಇದು ರೀಸೆಂಟಾಗಿ ಏನಾಗಿದೆ ಅಂದರೆ, ಪ್ರೆಟಿ ಮಚ್ ಸೇಮು, ಸ್ವಲ್ಪ ಮೆಶ್ ಟೆಕ್ನಾಲಜಿ ಇಂಪ್ರೂವ್ ಮಾಡಿ ವಾಟ್ ಹ್ಯಾವ್ ಆಲ್ಸೋ ಡನ್ ಇಸ್ ದುಡ್ಡು ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸ್ಪೀಕರ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಬಿಕಾಸ್ ಏನಾಯ್ತು ಅಂದರೆ, ಕಾರ್ಡೋ ಅಂತ ಒಂದು ತುಂಬ ಚೆನ್ನಾಗಿದೆ, ಅದು ನಾನು ಕೇಳಿದ್ದೀನಿ ಅದ್ರ ಬಗ್ಗೆ ಸುಮಾರು. ಸೊ ಅದು ಕಾಂಪಿಟೇಷನ್ಗೋಸ್ಕರ ಇದನ್ನು ಬಿಟ್ಟಿದ್ದಾರೆ. ಹೆಂಗೆ ಪರ್ಫಾರ್ಮ್ ಮಾಡೋದು ಗೊತ್ತಿಲ್ಲ, ನೋಡಬೇಕು. ಸೊ ಇದು ಬಂದು ಡಿವೈಸು ಇಷ್ಟೊಂದು ಕೆಡ್ದಾಗಿದೆ ಅಂತ ಅಂದ್ಕೊಂಬಿಡಿ. ಅದ್ರ ಮೇಲ್ಗಡೆ ಪ್ರೊಟೆಕ್ಟರ್ ಇದೆ, ಅದಕ್ಕೋಸ್ಕರ ನಾನು ಹಾಕಿಲ್ಲ ಇನ್ನು. ಸೊ ಹಿಂಗಿರುತ್ತೆ ನೋಡಿ ಸೆನಾ. ಇದಿಲ್ಲಿ ತೆಗೆದ್ರೆ ಇದಿರುತ್ತೆ, ಬಟ್ ನಾನು ತೆಗಿಯೋಕೆ ಹೋಗಲ್ಲ, ಹಂಗೆ ಇಟ್ಕೊಳ್ಳಿ, ಅದು ಕ್ಲೀನಾಗಿರುತ್ತೆ. ಮಾತ್ರ ಪ್ರೀಮಿಯಮ್ ಆಗಿದೆ ಬಿಲ್ಡ್ ಕ್ವಾಲಿಟಿ. ಎಷ್ಟು ಅಗಲ ಇದೆ ನೋಡಿ, ನನ್ನ ಅಂಗ ಎಷ್ಟು ಅಗಲ ಇದೆ, ನನ್ನ ಪಾಮ್ ಅಷ್ಟು ಅಗಲ. ನಾನು ಚಿಕ್ಕದಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ದೊಡ್ಡದೇ ಇದೆ ಸೈಜ್ ಇದು. ಬನ್ನಿ ಬಾಕ್ಸಲ್ಲಿ ಬೇರೆ ಏನಿದೆ ನೋಡೋಣ. ಸೊ ನಿಮ್ಗೆ ಸ್ಕ್ರೀನಿಂದ ಕಾಣದೇ ಇರ್ಬೋದು, ಬಿಕಾಸ್ ನಾನು ಐಫೋನಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಅದರಲ್ಲೇ ವ್ಲಾಗ್ ಮಾಡೋಣ ಅಂತ ಕೂಡ ಅಂದ್ಕೊತಿದ್ದೀನಿ ಲಾಂಗ್ ಟೂರ್ಗೆ. ಸೊ ಈ ಬಾಕ್ಸಲ್ಲಿ ಹಿಂಗೆ ತೆಗೆದ್ರೆ ನಿಮ್ಗೆ 2 ಪ್ಯಾಕೇಜ್ ಬರುತ್ತೆ. ಈ ಪ್ಯಾಕೇಜಲ್ಲಿ ನಾನೇನು ತೋರಿಸ್ಲಿಕ್ಕೆ ಹೋಗಲ್ಲ. ನನಗೆ ಗೊತ್ತಿರಂಗೆ ಇದು ಬರೀ ವಾರಂಟಿ ಕಾರ್ಡ್ಸು, ಇನ್ಸ್ಟಾಲೇಷನ್ ಅವೆಲ್ಲ ಇರ್ತವೆ. ಓಕೆ ನೋಡಿ, ಬರೀ ಅದೇ ಇರೋದು. ಇದೆಲ್ಲ ಇನ್ಸ್ಟಾಲೇಷನ್ ಹೆಂಗೆ ಮಾಡೋದು ಅಂತ. ಒಂದು ಚಿಕ್ಕ ಬಾಕ್ಸಲ್ಲಿ ಅದು ಬರುತ್ತೆ. ನಂತರ ದ ಬಿಗ್ಗೆಸ್ಟ್ ಬಾಕ್ಸ್ ಇಲ್ಲೇನು ಬರುತ್ತೆ ಅಂದರೆ, ಇದರಲ್ಲಿ ಇರೋದೆಲ್ಲ ಮಜಾ ಬೇಕಾಗಿರೋದು. ಸೊ ಇದರಲ್ಲಿ ಬಂದು ನಿಮಗೆ ಬಾಕ್ಸ್ ಸೈಡ್ಗೆ ಇಡ್ತಾಯಿದ್ದೀನಿ. ಟೋಟಲ್ 4 ಪ್ಯಾಕೆಟ್ ಇರುತ್ತೆ. ಒಂದು ಪ್ಯಾಕೆಟಲ್ಲಿ ಫುಲ್ಲು ನಿಮಗೆ 3M ಸ್ಟಿಕರ್ಸು. ಆ್ಯಂಡ್ ದೆನ್ ಅಫ್ಕೋರ್ಸ್ ಯು ವಿಲ್ ಆಲ್ಸೋ ಹ್ಯಾವ್ ಲಾಡ್ ಆಫ್ ಇದು ಮೈಕ್ದು, ನಿಮಗೆ ಡೆಡ್ ಕ್ಯಾಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಏನು ಕರೀತಾರೋ ಗೊತ್ತಿಲ್ಲ ನನಗೆ. ಸಾತೋಗಿರಬೇಕಾ ಗೊತ್ತಿಲ್ಲ, ನೋಡೋಣ. ಇಂಗ್ಲೀಷ್ಗೂ ಕನ್ನಡಗೂ ನೋಡಿ ಎಷ್ಟು ವ್ಯತ್ಯಾಸ ಇರುತ್ತೆ. ಸೊ ತುಂಬಾ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ನೈಸ್ 4-5 ಕೊಟ್ಟಿದ್ದಾರೆ. ನಂಗೆ ಗೊತ್ತಿರಂಗೆ ಇದು ಬೇಗ ಬಿದೋಗುತ್ತೆ ಅನ್ಸೋದು, ಅದಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಈ ಥರ ಇರುತ್ತೆ ಡೆಡ್ ಕ್ಯಾಟು.
ಆಮೇಲೆ 3M ಸ್ಟಿಕ್ಕರ್ಸ್ ಇದೆ. ಆ್ಯಂಡ್ ಅಫ್ಕೋರ್ಸ್ ದ ಮೌಂಟಿಂಗ್ ಕ್ಲ್ಯಾಂಪು, ಇದು ಹೆಲ್ಮೆಟಲ್ಲಿ ಕುತ್ಕೊಳ್ಳುತ್ತೆ. ಯಾವ ಹೆಲ್ಮೆಟ್ಗೆ ಹಾಕೋದಂದ್ರೆ ನಂಗೆ ದೊಡ್ಡ ತಲೆ ಬಿಸಿಯಾಗಿ ಹೋಗಿದೆ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಯಾವ ಹೆಲ್ಮೆಟ್ಗೆ ಹಾಕಿದ್ರೆ ಬೆಸ್ಟು ಅಂತ. ಯಾಕಂದರೆ AGV ತುಂಬ ಟೈಟ್ ಇದೆ, ಇದು ಹಾಕ್ಬಿಟ್ರೆ ಇನ್ನೂ ಟೈಟ್ ಆಗಿಬಿಡುತ್ತೆ. ಸೊ ಟೂರಿಂಗ್ ಮಾಡ್ಬೇಕಾದ್ರೆ ಅದು ತೊಗೊಂಡೋಗ್ಲೇ ಎಕ್ಸ್ಪೆನ್ಸಿವ್ ಏನೋ ಗೊತ್ತಿಲ್ಲ. ನಂತರ ಇದೊಂದೇನೋ ಕನೆಕ್ಷನ್ ಇದೆ, ಏನಂತ ಗೊತ್ತಿಲ್ಲ, ಇದು ಚೆಕ್ ಮಾಡ್ತೀನಿ. ನಂಗೆ ಗೊತ್ತಿರೋಂಗೆ ಇದು ಎಕ್ಸ್ಟರ್ನಲ್ ಮಾತಾಡೋ ಮೈಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಐ ಮೈಟ್ ಬಿ ರಾಂಗ್. ಇದು ಅಫ್ಕೋರ್ಸ್ ಸೆನಾನ ಚಾರ್ಜ್ ಮಾಡೋಕ್ಕೆ ಇಲ್ಲಿದೆ ನೋಡಿ ಬಾಸ್, ಏನೋ ಇನ್ನೊಂದಿಷ್ಟು ಕನೆಕ್ಷನ್ನು. ಇದು ಮೈಕ್ ಇದು ಎಕ್ಸ್ಟರ್ನಲ್ ಅಡಾಪ್ಟರ್ ಥರ ಏನೋ ಇದೆ. ಆಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮೈಕ್ ಹೇಳ್ಕೊಟ್ಟಿದ್ದಾರೆ ಬಾಸ್, ಸೂಪರ್ ಅಲ್ಲ, ಹೇಳ್ಕೊಟ್ಟವ್ರೆ ಮೈಕು. ಇಲ್ಲೊಂದಿದೆ ಇದೆ ಮೈಕು, ಹೇಳ್ಕೊಟ್ಟವ್ರೆ, ಏನೋ ಗೊತ್ತಿಲ್ಲ, ನೋಡೋಣ ಬಿಡಿ. ಸೊ ಇದು ಇರೋದು ಇದೆ ಹೊಸ ಮಾಡಲ್ ನೋಡಿ, ಸೌಂಡ್ ಬೈ ಹಾರ್ಮನ್ ಕ್ಯಾಂಡನ್ ಅಂತ ಇದೆ. ಸೊ ಇದು ಹೋಗಿ ಹಿಂಗೆ ಕುತ್ಕೊಳತ್ತೆ, ನಮ್ಮ ಚೆನ್ನಾಗಿ ಹಿಂಗಿರುತ್ತೆ, ಹಂಗೆ ಸ್ಟೈಲಾಗಿ ಹಿಂಗೆ ಮಾತಾಡ್ಬೋದು, ಹಂಗೆ ಜಾಕಿ ಥರ. ಆಮೇಲೆ ಅಫ್ಕೋರ್ಸ್ ಇವೆರಡು ಸ್ಪೀಕರ್ ಇದೆಲ್ಲ, ಇದನ್ನು ಬಂದುಬಿಟ್ಟು ಹೆಲ್ಮೆಟ್ ಪಾಕೆಟ್ಸಲ್ಲಿ ಇಡಬೇಕು. ಸೊ ಇದಿಷ್ಟು ನಮಗೆ ಬ್ಯಾಗಲ್ಲಿ ಸಿಗುತ್ತೆ. ಬ್ಯಾಗ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕವರಲ್ಲಿ ಸೇಯಿಂಗ್. ಇದರಲ್ಲಿ ಒಂದು ಸ್ವಲ್ಪ 3M ಸ್ಟಿಕ್ಕರ್ಸ್ ಅವೆಲ್ಲ ಇದೆ, ತುಂಬ ಇಂಪಾರ್ಟೆಂಟು. ಎಲ್ಲನೂ ಆಚೆ ಬಿಸಾಕಾಗಲ್ಲ. ₹1 2 ಎಲ್ಲ ಇದು ಪ್ರೈಸ್ ಬಂದುಬಿಟ್ಟು ₹32,000 ಕರೆಕ್ಟಾಗಿ, 31,999. ಎರಡು ತೊಗೊಂಡ್ರೆ ನಿಮಗೆ ಒಂದು 5,000 ಕಮ್ಮಿ ಆಗ್ಬೋದೇನೋ, ಬಟ್ ಎರಡು ತೊಗೊಂಡು ನಾನೇನು ಮಾಡಲಿ, ಯಾರು ಕಂಪ್ನಿ ಇಲ್ಲಾಂದರೆ ಐ ಹ್ಯಾವ್ ಟು ಎಂಡ್ ಅಪ್ ಬೈಯಿಂಗ್ ಅಲ್ವಾ. ಸೊ ಅದಕ್ಕೆ ತೊಗೋತಿದ್ದೀನಿ. ಕ್ವಾಲಿಟಿ ಫಸ್ಟ್ ಇಂಪ್ರೆಷನ್ನು ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ US ಇಂದ ತೊಗೊಂಬರೋರೆಲ್ಲ ಏನಾದ್ರು ಇದ್ದರೆ ನನ್ನ ರೆಕಮೆಂಡೇಷನ್ ಇಂಡಿಯಾಲೇ ತೊಗೊಳ್ಳಿ, ಬಿಕಾಸ್ ಯು ಗೆಟ್ 2+1 year ವಾರಂಟಿ. ಅಲ್ಲಿಂದ ತರಿಸಿದ್ರೆ ನಿಮಗೆ ವಾರಂಟಿ ಎಲ್ಲ ಸಿಗೋದಿಲ್ಲ. ಸೊ ಜಸ್ಟ್ ಎ ಹೆಡ್ಸ್ ಅಪ್. ಕಾರ್ಡು ಸಿಕ್ಕರೆ ಕಾರ್ಡು ಅಂತ ಬರ್ತದೆ, ಅದು ತೊಗೊಳ್ಳಿ, ಬಟ್ ಸರ್ವಿಸಿಂಗ್ ಪ್ರಾಬ್ಲಮ್ ಅದು. ಬಟ್ ಅದು ತುಂಬ ಚೆನ್ನಾಗಿದೆ, ನೋಡಿದ್ದೀನಿ, ನನಗೆ ಐಡಿಯಾ ಇದೆ ಅದ್ರ ಬಗ್ಗೆ. ಸೊ ಇದು ಕಂಡ್ರಪ್ಪ ಎಲ್ಲ ಚೆನ್ನಾಗತ್ತೆ. ಆಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಡೋಣ ಚೆನ್ನಾಗೆ. ಸೊ ಇದೇನಂದರೆ ಡಿವೈಸ್ ಈ ಥರ ಇರುತ್ತಲ್ಲ, ಸೊ ಇದನ್ನು ಡಬಲ್ ಇದು ಮೂಮೆಂಟ್ ಆಗುತ್ತೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ಗೆ. ರಿಸೀವ್ ಎಲ್ಲ ಏನೋ ನನಗೆ ಗೊತ್ತಿಲ್ಲ, ಟ್ರೈ ಮಾಡಿ ನೋಡಬೇಕು. ಆಮೇಲೆ ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಆ್ಯಂಟನ ಓಪನ್ ಆಗುತ್ತೆ, ಇದು ಮತ್ತು ಇದು ಕ್ಲೋಸ್ ಆಗುತ್ತೆ ಹಿಂಗೆ. ಆಮೇಲೆ ಇದು ಒಳ್ಳೆ ಫೀಲ್ ಚೆನ್ನಾಗಿದೆ, ಸಾಫ್ಟ್. ಬಟ್ ಸ್ವಲ್ಪ ಸೈಜ್ ದೊಡ್ಡದಾಯಿತು ಅಂತ ನನಗೆ ಪರ್ಸ್ನಲ್ ಒಪಿನಿಯನ್ನು, ನೋಡೋಣ ಏನಂತ. ಸೊ ಇವಾಗ ಸೆನಾನ ಸೈಡ್ಗಿಟ್ಟು ನೀವೆಲ್ಲ ಸ್ಟೇ ಟ್ಯೂನ್ ಮಾಡಿ. ವಿಲ್ ಕಮ್ ಬ್ಯಾಕ್ ಅಗೇನ್ ಬಿಕಾಸ್ ದೇರ್ ಸೋ ಮೆನಿ ಅದರ್ ಥಿಂಗ್ಸ್ ಟು ಅನ್ಬಾಕ್ಸ್. ಐಲ್ ಸಿ ಯು ಅರೌಂಡ್.